ನಾವ್ ರೆಡಿ ನೀವ್ ರೆಡಿನಾ ಹೀಗಂತ ಬೆಂಗಳೂರಿನ ಜನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಹು ನಿರೀಕ್ಷೆಯ ನಮ್ಮ ಮೆಟ್ರೋ ಆಗ ಬರುತ್ತೆ ಈಗ ಬರುತ್ತೆ ಅಂತ ಸರ್ಕಾರ ನೆಪ ಹೇಳುತ್ತಲೇ ಇದೆ. ಆದ್ರೆ ಮೆಟ್ರೋ ಹಳಿಗಿಳಿಯೋದು ಯಾವಾಗ ಯಾರಿಗೂ ಗೊತ್ತಿಲ್ಲ. ಸೆಪ್ಟೆಂಬರ್ಗೆ ರೈಲು ಸಂಚಾರ ಶುರು ಅಂತ ಹೊಸ ಸಿಎಂ ಹೇಳ್ತಾ ಇದ್ರು, ಅದು ಡೌಟ್ ಅಂತಾರೆ ಮೆಟ್ರೋ ಅಧಿಕಾರಿಗಳು. ನಮ್ಮ ಮೆಟ್ರೋ ಬೆಂಗಳೂರು ಜನರನ್ನ ಕನಸಿನಲ್ಲೂ ಕಾಡ್ತಿರೋ ರೈಲು. ಇಂದು ಬಂದೀತು ನಾಳೆ ಬಂದೀತು ಅಂತ ಕಳೆದ 6 ವರ್ಷಗಳಿಂದ ಕಾಯ್ತಲೇ ಬಂದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಂತೂ ಮೆಟ್ರೋ ಸಂಚಾರಕ್ಕೆ ಯುಗಾದಿಯ ಮುಹೂರ್ತ ಫಿಕ್ಸ್ ಮಾಡಿಯೂ ಬಿಟ್ಟಿದ್ರು. ಈಗ ಸದಾನಂದ ಗೌಡ್ರು ವಿಜಯದಶಮಿ ಒಳಗೆ ರೈಲು ಓಡೋದು ಗ್ಯಾರಂಟಿ ಅಂತಿದ್ದಾರೆ. ಆದ್ರೆ ಮೆಟ್ರೋ ಹಳಿಗೆ ಬರೋ ಲಕ್ಷಣಗಳು ಮಾತ್ರ ಕಾಣ್ತಿಲ್ಲ. ಇದಕ್ಕಿರೋ ಕಾರಣಗಳು ಹಲವಾರು. ಮೆಟ್ರೋಗೆ ಈಗ ಸಿಕ್ಕಿರೋದು ವೇಗಮಿತಿ ಪ್ರಮಾಣ ಪತ್ರ ಮಾತ್ರ. ಆದರೆ ಕೇಂದ್ರ ರೈಲ್ವೆ ಸುರಕ್ಷತಾ ಪ್ರಮಾಣ ಪತ್ರ ಹಾಗೂ ಕೊನೆಯದಾಗಿ ನಿರಪೇಕ್ಷಣಾ ಪತ್ರಗಳು ಸಿಗಬೇಕು. ತಾಂತ್ರಿಕ ಸಮಸ್ಯೆಯ ಕಾರಣ ಮೆಟ್ರೋ ರೈಲಿನ ಪರೀಕ್ಷಾರ್ಥ ಸಂಚಾರ ನಡೆಯುತ್ತಲೇ ಇದೆ. ಇದಲ್ಲದೆ ಮೆಟ್ರೋ ಹಳಿಗಳು ಮತ್ತು ಸ್ಟೇಷನ್ ನಿರ್ಮಾಣದ ಗುತ್ತಿಗೆ ಮುಗಿದಿದ್ರೂ 6 ಸ್ಟೇಷನ್ಗಳಲ್ಲಿ 5 ಮೆಟ್ರೋ ಸುಪರ್ದಿಗೆ ಸಿಕ್ಕಿಲ್ಲ. ಇದಲ್ಲದೆ ಮೆಟ್ರೋ ರೈಲ್ನ ಮಾಸ್ಟರ್ ಕಂಟ್ರೋಲ್ ಡಿಪೋ ಕಾಮಗಾರಿಗಳು ಬಾಕಿ ಉಳಿದಿವೆ. ಈ ಎಲ್ಲ ಕಾಮಗಾರಿ ಸೆಪ್ಟೆಂಬರ್ನಲ್ಲಿ ಮುಗಿಯೋದು ಅನುಮಾನ. ಸಾರ್ವಜನಿಕರು ಸಹ ಇದರಿಂದ ಬೇಸತ್ತಿದ್ದಾರೆ. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಟ್ರಾಫಿಕ್ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಓಡಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಸ್ಟಾರ್ಟ್ ಮಾಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಮೆಟ್ರೋದಲ್ಲಿ ಓಡಾಡೋಕೆ ನಾವ್ ರೆಡಿ, ನೀವ್ ಯಾವಾಗ ರೆಡಿ ಆಗೋದು ಅಂತ ಪ್ರಶ್ನಿಸ್ತಿದ್ದಾರೆ. 2ರಿಂದ 3 ವರ್ಷದಿಂದ ಕಾಯ್ತಾ ಇದೀವಿ ಯಾವತ್ತು ಮೆಟ್ರೋ ಬರುತ್ತೆ ಬೆಂಗಳೂರಿಗೆ. ಮೆಟ್ರೋ ಬಂದರೆ ಸ್ವಲ್ಪ ಟ್ರಾಫಿಕ್ಕಿಂದ ತುಂಬ ಜನರ ಸಮಸ್ಯೆ ಆಗ್ತಾಯಿದೆ. ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದರು, ಯುಗಾದಿ ಹಬ್ಬಕ್ಕಂತೂ ಬಂದಿಲ್ಲ. ಇನ್ನು ಗಣೇಶ ಹಬ್ಬಕ್ಕಾದರೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಇಷ್ಟೆಲ್ಲ ಕಾಮಗಾರಿ ಕೆಲಸ ಮುಗಿದು ಮೆಟ್ರೋ ಶುರುವಾಗೋಕೆ ಕನಿಷ್ಠ 20ರಿಂದ 25 ದಿನ ಬೇಕು. ಸಮಸ್ಯೆ ಹೀಗಿದ್ರೂ ಮೆಟ್ರೋ ಅಧಿಕಾರಿಗಳು ಮಾತ್ರ ಬಾಯಿ ಬಿಡ್ತಿಲ್ಲ. ನಾವು ರೆಡಿ ನೀವು ರೆಡಿನಾ? ಇದು ಬೆಂಗಳೂರಿನ ಜನ ಸರ್ಕಾರಕ್ಕೆ ಕೇಳ್ತಾ ಇರೋ ಪ್ರಶ್ನೆ. ಮೆಟ್ರೋದಲ್ಲಿ ಓಡಾಡಬೇಕು ಅನ್ನೋ ಕನಸು ನನಸಾಗೋದು ಯಾವಾಗ ಅನ್ನೋ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ದಿನಾಂಕಗಳ ಮೇಲೆ ದಿನಾಂಕ ಪ್ರಕಟ ಮಾಡ್ತಾನೆ ಹೋಗ್ತಾ ಇದೆ. ಜನರ ಕನಸು ನನಸಾಗೋದು ಯಾವಾಗ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬಿಸ್ನೆಸ್ನಲ್ಲಿ ಆತ ಎತ್ತಿದ ಕೈ, ಡೀಲರ್ ಆಗಿ ವ್ಯಾಪಾರ ಕ್ಷೇತ್ರಕ್ಕೆ ಕಾಲಿಟ್ಟ. 5 ವರ್ಷಗಳಲ್ಲಿ ಬೆಸ್ಟ್ ಅನ್ನಿಸ್ಕೊಂಡ. ಆದರೆ ಹಣದ ಆಸೆ ಬಿಡಬೇಕಲ್ಲ. ನಕಲಿ ದಂಧೆಯ ಮೂಲಕ ಹಣ ಗಳಿಸಲು ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ತುಂಬಾ ಸಾಚನಂತೆ ಕಾಣೋ ಈತನ ಹೆಸರು ಓಂ ಪ್ರಕಾಶ್. HP ಕೆನಾನ್ನಂತಹ ಪ್ರತಿಷ್ಠಿತ ಕಂಪನಿಗಳ ಡೀಲರ್ಶಿಪ್ ಹಿಡಿದು ಅದರ ಟೋನರ್, ಕಾರ್ಟ್ರಿಡ್ಜ್ಗಳ ವ್ಯಾಪಾರ ಮಾಡ್ತಿದ್ದ. ಹಣದಾಸೆಗೆ ಬಿದ್ದಿದ್ದ ಈತ ನಕಲಿ ದಂಧೆ ಮಾಡ್ತಿದ್ದ ಅನ್ನೋದು ಕಂಪನಿ ಪ್ರತಿನಿಧಿಗಳ ಆರೋಪ. Authentic information that Legans Corporation is selling the duplicate HP and Canon items. So we came here and we survey and we made a purchase and we come to know that one has given original and 2 toners are the duplicate. Based on that we lodged a complaint to the. ಈ ಓಂ ಪ್ರಕಾಶ್ ಬೆಸ್ಟ್ ಡೀಲರ್ ಅಂತ ಸರ್ಟಿಫಿಕೇಟ್ ಕೂಡ ಪಡೆದಿದ್ದ. ಆದರೆ ಮಾಡ್ತಿದ್ದಿದ್ದು ಮಾತ್ರ ನಕಲಿ ದಂಧೆ. ಒರಿಜಿನಲ್ ಬಾಕ್ಸ್ನಲ್ಲಿ ಡೂಪ್ಲಿಕೇಟ್ ಕಾರ್ಟ್ರಿಡ್ಜ್ ತುಂಬಿ ಕಂಪನಿ ಮಾಲು ಅಂತ ಮಾರ್ತಿದ್ದ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ಈತನಿಂದ 20 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಿಹಾನ್ಸ್ ಕಾರ್ಪೊರೇಷನ್ ಅಂತ ಅಂಗಡಿಗೆ ರೈಡ್ ಮಾಡಲಿಕ್ಕಾಗಿ ಅಲ್ಲಿ ಡೂಪ್ಲಿಕೇಟ್ ಕಾರ್ಟ್ರಿಜಸ್ನ ಫಿಲಪ್ ಮಾಡಿ ಬೇರೆ ಬೇರೆ ಪ್ಯಾಕ್ ಮಾಡಿ ಬೇರೆ ಬೇರೆ ಕಂಪನಿಯ ಹೆಸರಿನಲ್ಲಿ ಡೂಪ್ಲಿಕೇಟನ್ನು ಪೌಡ್ರ್ ಪರ್ಚೇಸ್ ಮಾಡಿ ಮಿಷನ್ ಒಳಗಡೆ ಇಟ್ಟು ಆ ಮಿಷನ್ನಿಂದ ಅದನ್ನು ಫಿಲಪ್ ಮಾಡಿ ಈತ ಈ ನಕಲಿ ದಂಧೆಯನ್ನ ಕಳೆದ 5 ವರ್ಷಗಳಿಂದ ಮಾಡ್ತಿದ್ದ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ಬೆಂಗಳೂರು ಹೊರವಲಯದ ಲಿಂಕ್ ರಸ್ತೆಯಲ್ಲಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಪರಿಣಾಮ ಕಾರಿನಲ್ಲಿದ್ದ 4 ವರ್ಷದ ಮಗು ಮೃತಪಟ್ಟಿದೆ. ಬೊಮ್ಮಸಂದ್ರ ಮತ್ತು ಜಿಗಣಿ ಕೈಗಾರಿಕಾ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸೋ ಲಿಂಕ್ ರಸ್ತೆಯಲ್ಲಿ ನಡೆದ ಈ ಅಪಘಾತದಲ್ಲಿ ವಿಶ್ವಂತ್ ಅನ್ನೋ ಮಗು ಮೃತಪಟ್ಟಿದೆ. ಅಪ್ಪ ಅಮ್ಮನೊಂದಿಗೆ ಬನ್ನೇರುಘಟ್ಟ ಪಾರ್ಕ್ಗೆ ಬರುತ್ತಿದ್ದ ಕುಟುಂಬಕ್ಕೆ ಮಗುವಿನ ಸಾವು ಆಘಾತವನ್ನ ಉಂಟುಮಾಡಿದೆ.